ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾಳಿಯನ್ನು ಗುಲ್ಗಂಜಿ ಚಿನ್ನಕ್ಕೆ ಇಟೊಂದು ಬೆಲೆನ ಪುಟ್ಟಕ್ಕ? ನಾನ್ ಬೆಲೆ ಕೊಡ್ತಾ ಇರೋದು ಇದ್ರಾಗಿರೋ ಚಿನ್ನಕ್ಕಲ್ಲ, ಇದನ್ನ ಕಟ್ಟಿದವ್ರಿಗೆ. ಇದನ್ನು ಕಟ್ಟಿದವ್ರಿಗೆ ಬೆಲೆ ಕೊಡ್ತಾ ಇರೋದು. ಈ ತಾಳಿ ನನ್ನ ಕುತ್ತಿಗೆನಲ್ಲಿ ಇದ್ದಿದ್ದಕ್ಕೆ ಓದು ಬರ ಇಲ್ಲದೆ ಇರೋ ನಾನು ಸಮಾಜದಲ್ಲಿ ತಲೆ ಎತ್ತಿ ಬದುಕಂಗಾಗಿತ್ತು. 4 ಜನದ ಕೆಟ್ಟ ದೃಷ್ಟಿ ನನ್ನ ಮ್ಯಾಗ ಬೀಳದೆ ಇದ್ದಿತ್ತು. ಏನು ಪುಟ್ಟಕ್ಕ ನೀನು ನೋಡೋದು? ಈ ವಯ್ಯ ನನ್ನ ತಾಳಿ ಕಟ್ಟದೆ ಇದ್ದಿದ್ರೆ ನನ್ನ ಗೌರವದಿಂದ ಭಾಳ ಕಾಯ್ತಿರ್ಲಿಲ್ಲ ಅಂತನಾ? ರಾಜವ್ವ, ತಾಳಿ ಹಾಕದೇ ಇರೋರೆಲ್ಲ ಗೌರವಸ್ತ್ರ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಒಂದು ಗುಲ್ಗಂಜಿ ತೂಕ ಗೌರವ ಕಮ್ಮಿ ಆಯ್ತದೆ ಅಂತ ಹೇಳ್ತಾ ಇವ್ನಿ. ಈಗ್ಲಾರು ಹೊಸಿ ಅರ್ಥ ಮಾಡಿಕ. ಎಲ್ರಿಗೂ ತಾಳಿ ಉಳಿಸ್ಕೊಳ್ಳೋ ಭಾಗ್ಯ ಸಿಗಕ್ಕಿಲ್ಲ. ನಿಂಗೆ ಸಿಕ್ಕೈತೆ ಅಂದಾಗ ನೀನು ಅದಕ್ಕೆ ಬೆಲೆ ಕೊಡ್ಬೇಕಲ್ವೇ? ಈ ವಯ್ಯ ನಿನ್ನ ಮುಖ ನೋಡ್ಕೊಂಡು ಕೊಟ್ಟಿದ್ರು ಇನ್ನು ತಾಳಿ ಗೌರವ ಮರ್ವಾದೆ ಅಂತಿದ್ಯಲ್ಲ. ನಿನ್ನ ಕುತ್ತಿಗೆನಾಗೆ ತಾಳಿನೇ ಇಲ್ಲದೆ ಹೋದ್ರೆ ನನ್ನ ಕರಿಮಣಿ ಕರ್ಗಿದ್ರು ಪರವಾಗಿಲ್ಲ, ನಿನ್ನ ಕುತ್ತಿಗೆನಾಗೆ ತಾಳಿ ಇರಬಾರ್ದು. ಹಂಗೆ ಮಾಡ್ತೀನಿ. ಅಕ್ಕ, ದೇವ್ರು ಬರ್ತಿದೆ. ಪೂಜೆ ಸಾಮಾನೆಲ್ಲ ರೆಡಿನಾ? ಹೂ ಕಣ್ಲ, ಎಲ್ಲ ರೆಡಿ ಆಗೈತೆ. ಗೋಡನ್ ನಂಗೆ ಇಟ್ಟಿವ್ನಿ, ಹೋಗಿ ತಕೊಂಬಂದ್ಬಿಡು. Hello India! Finally, I've made it to beautiful state of Karnataka in India. Guess where I am right now? I am in Bangalore, which is the beautiful city. Some people call it the green city, some people call it because of their natural, beautiful places. But I don't know where should I start. Should I start about the food that they have? Should I start about the climate? And like everything is phenomenal in here. So let's see what's going on here. I'm very curious, as you are guys. Okay, let's ask what is going on. I'm very, very excited about this. So yeah guys, let's go! ಅಲ್ಲೋಡ ಫಾರಿನರು ಬಾ ಮಚ್ಚ, ಬೆಳಿಗ್ಗೆ ಮಾತಾಡ್ಸೋಣ. ಹಾಯ್ ಮ್ಯಾನ್. Hey, ವಿಚ್ ಕಂಟ್ರಿ ಮ್ಯಾನ್? Australia. ಓ ನೈಸ್ Yeah. ನೈಸ್ ನೈಸ್. ವಾಟ್ ಈಸ್ ಯುವರ್ ನೇಮ್? I'm Maxwell. What's your name? ಓ ಐ ಆಮ್ ಬಾಬು. Oh, Babu. Okay, good. ಮ್ಯಾಕ್ಸ್ವೆಲ್ ಕ್ರಿಕೆಟರ್ RCB. Oh, that's my favorite team. I'm in love with that team. Yeah. ಸೂಪರ್ ಬ್ರೋ. Yeah. ಕಮ್ ಟು ದ ಡ್ಯಾನ್ಸ್. No, I'm good. I'm good. ನೋ ನೋ ನೋ, ಕಮ್ 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 ಬ್ರೋ. Guys, ಕಮ್ ಕಮ್. ಓ ಕೋದಂಡ, ಏನೋ ಲೆಕ್ಕದ ಪುಸ್ತಕ ತಗೊಂಡು ಬಂದಿದ್ಯಾ? ಏನು ವಿಷಯ? ಯಜಮಾನ್ರೆ, ಚಿಕ್ಕಮ್ಮವರು ಎಲ್ಲ ಲೆಕ್ಕದ ಪುಸ್ತಕಗಳು ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ನಾನು ತಂದೀವ್ನಿ. ಓ, ಈ ಮನೆಗೆ ಇಬ್ರು ಯಜಮಾನಿಗಳು ಅಲ್ವಾ? ಆ ಕಡೆ ಬಂದು ನೋಡಿ. ಅಳಿಯಂದ್ರೆ ಬನ್ನಿ ಬನ್ನಿ, ಬಂಗಾರ ಅಳಿಯಂದ್ರು ಬಂದಾರ ನೋಡು. ಅಣ್ಣಯ್ಯ, ಎಲ್ಲ ರೆಡಿ ಇದೆ ಅಲ್ವಾ? ಅಳಿ ಅಂದ್ರು ಯಾವ ಕೆಲ್ಸದ ಮ್ಯಾಗ ಬಂದವ್ರೆ? ವಾಸು ನೋಡಕ್ಕಲ್ವೇ? ಅತ್ತೆ, ಇವತ್ತು ಅಣ್ಣಯ್ಯ ವಸು ಅದಕ್ಕೆ ನೋಡಕ್ ಬಂದಿಲ್ಲ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದಾರೆ. ವಾ, ಹೌದೇ? ಕುಂತ್ಕೊಳ್ಳಿ ಬನ್ನಿ, ಕುಂತ್ಕೊಳ್ಳಿ ಬನ್ನಿ. ರಾಧಾ, ಹೋಗವ, ಎಲ್ರಿಗೂ ಕಾಪಿ ತಕ್ಕಮ್ಮ, ಹೋಗ.
ಅತ್ತೆ ಇವರೇ ಬ್ಯಾಂಕ್ ಆಫೀಸರ್ಸ್. ನಮಸ್ತೆ ಮೇಡಮ್. ಅತ್ತೆ, ಅದೇ ನಾನು ನಿಮಗೆ ಬಡ್ಡಿ ವ್ಯವಹಾರದ ಬಗ್ಗೆ ಹೇಳಿದ್ನಲ್ಲ, ನಾವನ್ನ ಕಾನೂನು ರೀತಿ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ಮಾವಯ್ಯ, ಅತ್ತೆ ಎಷ್ಟೋ ಒಳ್ಳೆ ಕೆಲಸಗಳಿಗೆ ದುಡ್ಡು ಕೊಡ್ತಾರೆ, ಆದರೆ ಅದನ್ನ ಜನ ಬೇರೆ ರೀತಿನೇ ಅರ್ಥ ಮಾಡ್ಕೋಬೋದು. ಅತ್ತೆ ಬಡ್ಡಿ ದುಡ್ಡಿಂದ ಜನಕ್ಕೆ ಸಹಾಯ ಮಾಡ್ತಾರೆ ಅಂತಲೂ ಅರ್ಥ ಮಾಡ್ಕೋಬೋದು. ಅದೇ ರೀತಿ ನಾನು ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಈಗ ನನಗೆ ಅತ್ತೆ ಒಳ್ಳೆ ಉದ್ದೇಶ ಅರ್ಥ ಆಗಿದೆ. ಆದರೆ ನನ್ನ ಥರನೇ ಯೋಚನೆ ಮಾಡೋ ಎಷ್ಟೋ ಜನ ಇರ್ಬೋದಲ್ವಾ? ದಿಟ್ಟನೆಯ ಅಂಥವ್ರಿಗೆ ಅರ್ಥ ಮಾಡಿಸ್ದಂಗೂ ಇರುತ್ತೆ, ಹಾಗೆ ನಾವು ಮಾಡೋ ಬಡ್ಡಿ ವ್ಯವಹಾರ ಕಾನೂನು ಪ್ರಕಾರನೂ ಇರುತ್ತೆ. ಇದಾ ವಿಷಯ, ಒಳ್ಳೆ ಕೆಲಸನೇ ಮಾಡ್ತೀವ ಅಣ್ಣಯ್ಯ. ಅದೇ ಅತ್ತೆ, ಈಗ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಬ್ಯಾಂಕ್ನ ರಿಜಿಸ್ಟರ್ ಮಾಡಿಸ್ಬೇಕು. ಅಲ್ಲಿ ಜನರು ಅಕೌಂಟ್ ಮಾಡೋ ಥರ ಮಾಡಬೇಕು. ಆಗ ಜನರಿಗೆ ನಾವು ಸಾಲ ಕೊಡ್ಬೋದು, ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ಬೋದು, ಜೊತೆಗೆ ಈ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡೋದಕ್ಕೆ ಸಹಾಯ ಮಾಡ್ಬೋದು. ಹೆಣ್ಮಕ್ಳು ಉಳಿಸಿದ ಉಳಿತಾಯದಲ್ಲಿ ಬ್ಯಾಂಕ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಎಲ್ರಿಗೂ ನಾವು ಸಹಾಯ ಮಾಡ್ಬೋದತ್ತೆ. ನೀವು ಹೇಳಿದ್ನೆಲ್ಲ ಕೇಳಿದ ಮ್ಯಾಕೆ ನನ್ನ ಸೊಸೆ ಸರಿಯಾದ ನಿರ್ಧಾರನೇ ತಗೊಂಡವಳೆ ಅಂತ ಗೊತ್ತಾಗ್ತೈತೆ. ಸ್ನೇಹ, ಈಗ ಸಂಘದ ಹೆಸರು, ಕಾರ್ಯವ್ಯಾಪ್ತಿ, ಮಂಡಳಿ ಇದನ್ನೆಲ್ಲ ಫಾರ್ಮ್ ಮಾಡಬೇಕು. ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಖಜಾಂಚಿ ಇದನ್ನೆಲ್ಲ ಆಯ್ಕೆ ಮಾಡಿದ್ಮೇಲೆ ಥ್ಯಾಂಕ್ ಯು, ನೆಕ್ಸ್ಟ್ ಪ್ರೊಸೀಜರ್ನ ಶುರು ಮಾಡಬೇಕಾಗತ್ತೆ. ಸರಿ ಅಣ್ಣಯ್ಯ. ಮತ್ತು ಆಫೀಸರ್ಸ್ ಬಂದಿರೋ ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ಬಿಡಿ. ಹಾಂ, ನನ್ನ ಸೊಸೆ ಒಂದ್ಸತಿ ಓದ್ಬಿಟ್ಟು ಹೇಳಿದ್ರೆ ಆಮ್ಯಾಗ ಸಹಿ ಮಾಡ್ತೀನಿ. ಸ್ನೇಹ, ನೀನೊಂದ್ಸಲ ಓದಿ ಅಂತ ಹೇಳ್ಬಿಡು. ಅತ್ತೆ, ಇದರಲ್ಲಿ ಸರ್ಕಾರ ಹೇಳಿರೋ ನಿಯಮ ಆದೇಶದ ಪ್ರಕಾರ ನಾವು ಬ್ಯಾಂಕ್ ನಡೆಸ್ತೀವಿ ಅಂತ ಬರ್ದಿದೆ ಅಷ್ಟೆ. ನೀವು ಧಾರಾಳವಾಗಿ ಸೈನ್ ಹಾಕ್ಬೋದು. ಈ ಒಳ್ಳೆ ಕೆಲಸ ನಿನ್ನಿಂದಲೇ ಶುರುವಾಗೈತೆ ನೋಡಿ. ಈಟ್ ದಿನ ನನ್ನ ಸುತ್ತಮುತ್ತ ತಿಳಿದವರು, ಬುದ್ಧಿವಂತರು ಎಲ್ಲರೂ ಇದ್ರು. ಆದರೆ ನಿನ್ನಂಗೆ ನಂಗೆ ಸರಿಯಾದ ದಾರಿ ತೋರಿಸೋರು ಯಾರೂ ಇರಲಿಲ್ಲ ಮಾಡಿ. ಇನ್ಯಾಕೆ ಈ ಎಲ್ಲ ಜವಾಬ್ದಾರಿನೂ ನಿಂದೇನೆ. ಸರಿ ಅತ್ತ, ಈಗ ಸೈನ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.